ವಾಸ್ತವ ಪರಿಸ್ಥಿತಿ. ಈಗ ತಾನೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಷ್ಟು ಸುಲಭ ಅಂತೂ ಇಲ್ಲ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಕ್ರಮ ಕೈಗೊಳ್ಳೋದು. ಹಂಗಂದ ಮಾತ್ರಕ್ಕೆ ಅವ್ರು ಮಾಡಿದ್ದನ್ನೆಲ್ಲ ಪಕ್ಷ ಸಹಿಸಿಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಬರೀ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಅಂತ ಅಂದ್ರೆ ಇಲ್ಲ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಾಲು ಸಾಲು ಕಂಪ್ಲೇಂಟ್ಗಳು ವರಿಷ್ಠರನ್ನ ತಲುಪ್ತಾ ಇದೆ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾರೋ ಬೇರೆ ಪಕ್ಷದವ್ರು ಬಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಬದಲಾಗಿ ಸ್ವಪಕ್ಷದವರೇ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ತಿರುಗಿ ಬೀಳ್ತಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಂಗಾಗಿ ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹ್ಮದ್ಗೆ ಸಾಲು ಸಾಲು ಕಂಪ್ಲೇಂಟ್ಗಳ ಶಾಕ್. ಜಮೀರ್ ಅಹ್ಮದ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರಂತೆ ಕೈ ನಾಯಕರು. ಹೈಕಮಾಂಡ್ಗೆ ಪತ್ರ ಬರೆದು ಕೈ ಮುಖಂಡರು ಆಗ್ರಹಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರಂತೆ ಕೈ ಪಾಳ್ಯದ ಮುಖಂಡರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ನಿಂದ ಪತ್ರ ಬರೆಯಲಾಗಿದೆ. ಸಮರ್ಥ್ ಸೋಲಿಸೋದಕ್ಕೆ ಜಮೀರ್ ಹುನ್ನಾರ ನಡೆಸಿದ್ರಂತೆ. ದಾವಣಗೆರೆಯಲ್ಲಿ ಪಕ್ಷ ದ್ರೋಹಿ ಜಮೀರ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ಗೆ ಈ ರೀತಿ ಪತ್ರ ಬರೆದಿದ್ದಾರೆ. ಹಂಗಾಗಿ ಈ ಕಂಪ್ಲೇಂಟ್ಗಳನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಹೈಕಮಾಂಡ್. ಹಂಗಂದ ಮಾತ್ರಕ್ಕೆ ಆಡಿಯೋನೇ ನಿಜ, ಇದ್ದಕ್ಕಿದ್ದಂತೆ ಕ್ರಮ ಪರಾಮರ್ಶೆ ಆಗುತ್ತೆ. ಸತ್ಯಾಸತ್ಯತೆ ಬಗ್ಗೆ ಕೂಡ ಹೈಕಮಾಂಡ್ ಗಮನ ಕೊಡುತ್ತೆ. ಅದರ ಜೊತೆಗೆ ಈಗ ಸಂಪುಟ ರಚನೆ ಆಗೋ ಹೊತ್ತಲ್ಲಿ ಇಷ್ಟು ದಿನಗಳ ಕಾಲ ಬಿಟ್ಟು ಈಗ ಯಾಕೆ ಪತ್ರ ಬರೆಯೋದು, ಆಡಿಯೋಗಳು ವೈರಲ್ ಆಗೋದು, ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಗಂಭೀರ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇರೋದು ಈ ಹೊತ್ತಲ್ಲಿ ಯಾಕೆ? ಅವ್ರನ್ನ ಸಚಿವ ಸ್ಥಾನದಿಂದ ದೂರ ಮಾಡೋದಕ್ಕ ಅಥವಾ ಪಕ್ಷದಿಂದ ಹೊರಗಿಡುವ ಪ್ರಯತ್ನಗಳಾಗ್ತಾ ಇದೆಯಾ? ಇದು ಕೂಡ ಪ್ರಶ್ನೆ. ಒಟ್ನಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿದೆಯಾ ಜಮೀರ್ ಅಹ್ಮದ್ ಖಾನ್ ಅವರ ಸುತ್ತಲೂ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಅದೇ ವಿಚಾರಗಳನ್ನ ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತರು ಕೂಡ ಹೇಳ್ತಾ ಇರೋದು. ನಸೀರ್ ಅವರು ಕೂಡ ಅದೇ ಕ್ಲಾರಿಟಿ ಕೊಟ್ಟರು. ಇಲ್ಲ, ನಾವು ಮಾತಾಡೇ ಇಲ್ಲ, ಇದು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಏನಿವೆ, ಸಾಲು ಸಾಲು ಆರೋಪಗಳು ಈಗ ಪತ್ರದ ಮೂಲಕ ಕೂಡ ದೂರು ಸಲ್ಲಿಕೆ ಆಗಿರೋದ್ರಿಂದ ವರಿಷ್ಠರಿಗೆ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿ ಯಾವ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ದಾವಣಗೆರೆ ಬೈ ಎಲೆಕ್ಷನ್ ರಿಸಲ್ಟ್ ಬಂದರೂ ಕೂಡ ಈ ಆರೋಪ ಪ್ರತ್ಯಾರೋಪಗಳು ನಿಂತ್ಕೊಳ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು, ಈಗ ಆಡಿಯೋ ವೈರಲ್ ಆಗುತ್ತೆ, ಪತ್ರ ಬರೀತಾರೆ ಅಂದ್ರೆ ಏನಿದ್ರ ಅರ್ಥ ಅಂತ? ಖಂಡಿತ ಶ್ರುತಿ, ಏನಂದ್ರೆ ಕಳೆದ ದಿನವಷ್ಟೇ ಜಮೀರ್ ಅಹ್ಮದ್ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಒಂದು ಆಡಿಯೋ ಏನು ವೈರಲ್ ಆಗಿತ್ತು. ಈ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡದಾಗಿ ಏನು ಕಾಂಗ್ರೆಸ್ ನಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಮತ್ತೆ ಜಮೀರ್ ವಿರುದ್ಧವಾಗಿ ಒಂದು ಆಕ್ರೋಶ ಕೂಡ ಹೊರಹಾಕ್ತಾ ಇದ್ರು. ಈ ಸಂಬಂಧಪಟ್ಟಂತೆ ಈಗ ದಾವಣಗೆರೆಯಲ್ಲಿದ್ದಂತಹ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅವರೇನಿದ್ದಾರೆ ಜಮೀರ್ ವಿರುದ್ಧವಾಗಿ ಒಂದು ದೂರನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಹೈಕಮಾಂಡ್ರಿಗೆ ಮತ್ತು ರಾಜ್ಯ ನಾಯಕರಿಗೆ ಒಂದು ದೂರನ್ನ ದಾಖಲು ಮಾಡ್ತಾರೆ. ಅಂದ್ರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಹಾಗೂ ಮಾಜಿ ಮೇಯರ್ ಆಗಿರ್ತಕ್ಕಂಥ ಚಮನ್ ಸಾಬ್ ಅವರು ಕೂಡ ಈ ಹೈಕಮಾಂಡ್ಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂತಹ ಸಮರ್ಥ್ ಅವರನ್ನ ಸೋಲಿಸಲಿಕ್ಕೆ ಏನು ಈಗಿನ ಮಾಜಿ ಸಚಿವ ಏನು ಜಮೀರ್ ಅಹ್ಮದ್ ಅವರೇನಿದೆ ಒಂದು ಹುನ್ನಾರವನ್ನ ನಡೆಸಿದ್ರು. ಅಂದ್ರೆ ಆ ಒಂದು ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಪ್ರಚಾರಕ್ಕೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ನಮ್ಗೆ ಒಂದು ಅನುಮಾನ ಇತ್ತು ಇವ್ರ ಬಗ್ಗೆ. ಯಾಕಂತಂದ್ರೆ ಮುಸ್ಲಿಂ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಅಸಮಾಧಾನಗೊಂಡಿದ್ರು. ಮತ್ತೆ ಇಲ್ಲಿ ಪ್ರಚಾರಕ್ಕೂ ಕೂಡ ಬಂದಿರಲಿಲ್ಲ. ಆದ್ರೆ ಪಕ್ಷ ಕೈಗೊಂಡಂತಹ ಯಾವುದೇ ಕೆಲಸವನ್ನು ಕೂಡ ಮಾಡಿರಲಿಲ್ಲ. ಆದ್ರೆ ಈಗ ಆಡಿಯೋ ಒಂದೇನು ಬ್ಲಾಸ್ಟ್ ಆಗಿದೆ. ಸೊ ಇದರಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಜಮೀರ್ ಅವರ ಉದ್ದೇಶ ಏನಿತ್ತು ಅನ್ನೋಂಥದ್ದು. ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯರಿದ್ದ ಸಮರ್ಥ ಶಾಮನೂರ್ ಅವರನ್ನ ಸೋಲಿಸಲೇಬೇಕು ಅಂತ ಒಂದು ಹುನ್ನಾರವನ್ನು ಮಾಡ್ಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಏನು ಒಂದು ಆಡಿಯೋ ಬಾಂಬ್ ಕೂಡ ಈಗಾಗಲೇ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಪಕ್ಷದ್ರೋಹಿ ಆಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರನ್ನ ತಕ್ಷಣದಿಂದಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಮತ್ತೆ ಈ ಕ್ಷಣದಿಂದಲೇ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರಿಗೆ ಒಂದು ಪತ್ರವನ್ನ ಬರೆದಿಬಿಟ್ಟು ಒಂದು ಆಗ್ರಹಿಸಿರ್ತಕ್ಕಂಥದ್ದು. ಈ ಕ್ಷಣಕ್ಕೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ ದಿನವೂ ಕೂಡ ಮೊಹಮ್ಮದ್ ಸಿರಾಜ್ ಅವರು ಕೂಡ ದೂರ ದಾಖಲೆ ಮಾಡಿದ್ರು. ಅಂದ್ರೆ ಸೈಬರ್ ಕ್ರೈಮ್ಗೆ ದೂರನ್ನು ದಾಖಲೆ ಮಾಡಿದ್ರು. ಈ ನಮ್ಮ ಮೊಹಮ್ಮದ್ ಸಿರಾಜ್ ಮತ್ತೆ ಏನು ಜಮೀರ್ ಅಹ್ಮದ್ ಏನು ನಾವೇನು ಮಾತಾಡಿದೀವಿ ಅನ್ನೋಂಥ ಆಡಿಯೋ ಏನಿದೆ ಅದು ನಮ್ಮದೇ ಅಲ್ಲೇ ಅಲ್ಲ, ಬದಲಾಗಿ ನಾವು ಈ ತರದ ವಿಚಾರವನ್ನು ನಾವು ಮಾತಾಡೇ ಅಲ್ಲ ಅನ್ನುವಂಥ ಒಂದು ದೂರನ್ನು ದಾಖಲೆ ಮಾಡಿದ್ರು. ಅದಾದ ನಂತರದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪಕ್ಷ ಯಾವ ರೀತಿಯಾಗಿ ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ವಿಚಾರ ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತದೆ ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.